ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಬೇರೆ ಸಚಿವರ ಭೇಟಿಯ ಸಂದರ್ಭದಲ್ಲಿ ತಮ್ಮ ಭೇಟಿಗೆ ಅವಕಾಶ ಇರಲಿಲ್ವಾ, ಕರೆದಿರಲಿಲ್ವಾ? ಏನು ಸರ್? ನನಗೇನು ಕರೆದಿಲ್ಲ. ನಾನು ಇಲ್ಲೇ ಇದ್ದರೆ ಭೇಟಿ ಮಾಡ್ತಾ ಇದ್ದೆ. ನಾನು ಇದು ಪೂರ್ವ ನಿಯೋಜಿತ ಪ್ರವಾಸ ಇದ್ದಿದ್ದರಿಂದ ನಾನು ತಾವು ದೂರು ರಹಿತ ಸಚಿವರು ಅನ್ಸುತ್ತಾಗಾದ್ರೆ ತಮ್ಮ ವಿರುದ್ಧ ಯಾವುದೇ ದೂರಿಲ್ಲ? ಇಲ್ಲ, ಇದ್ದೇ ಇರ್ತದೆ. ಇಲ್ಲ ಅಂತ ನಾನು ಅನ್ಕೊಳ್ಳಲ್ಲ. ನಾನೇ ಹೇಳಿರ್ತೀನಿ ಯಾರ್ಯಾರು ದೂರ ಏನೇನು ಹೇಳಿರ್ತಾರೆ ಅಂತ. ಗೊತ್ತಾಯ್ತಾ? ಎಲ್ಲಿ ಇನ್ನು ಮುಂದಲ್ಲೇ ಇರೋದು? ಸೆಪ್ಟೆಂಬರ್ ಅಂತ ಹೇಳಿದ್ದೀನಲ್ಲಪ್ಪ. ಆ ಹೇಳಿಕೆಗೆ ಈಗಲೂ ಬದ್ಧ. ಯಾವುದಕ್ಕೆ ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ. ಅವರು AICC ಕಾರ್ಯದರ್ಶಿಗಳಿರ್ತಾರೆ, ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತು ಸ್ವತಂತ್ರರು ಇರ್ತಾರೆ. ಯಾವ ಶಾಸಕರು ಕೂಡ ಬೇರೆಯವರಿಂದ ಏಳಿಸ್ಕೊಂಡು ಮಾಡೋವಂಥದ್ದೇನಿಲ್ಲ. ಅವ್ರುಗಳಿಗೂ ಎಲ್ಲ ಜನ ಎಲ್ಲ ಗೆಲ್ಲಿಸಿ ಕಳಿಸಿರ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೆಲ್ಲ ಪ್ರಬುದ್ಧರು ಅಂತಲೇ ಇಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ಅವರು ಯಾರನ್ನು ಭೇಟಿ ಮಾಡಬೇಕು, ಯಾರನ್ನು ಭೇಟಿ ಮಾಡಿದ್ರೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದನ್ನು ಅವರು ತೀರ್ಮಾನ ಮಾಡ್ಕೊಳ್ಳೋಷ್ಟು ಪ್ರಬುದ್ಧತೆ ಇದೆ. ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ನೋಡಮ್ಮ, ನಾನು ಮುನಿಸ್ಕೊಂಡು ಹೋಗುವಂಥದ್ದು ಏನು ಪ್ರಮೇಯ ಇದುವರೆಗೂ ನನಗೇನು ಯಾವ ಸಂದರ್ಭನೂ ಬಂದಿಲ್ಲ. ಯಾವಾಗ ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳ್ತೀನಿ. ಅದು ಸತ್ಯ ಹೇಳ್ತೀನಿ, ಅಸತ್ಯ ಯಾವತ್ತೂ ಹೇಳಿಲ್ಲ. ನೋಡಿ, ಕೇಳಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕಾನೂನಲ್ಲಿ ಏನಿದೆ, 3 ತಿಂಗಳು ಜನರಲ್ ಬಾಡಿ ಅಂದರೆ ಇವ್ರದ್ದು ಪೀರಿಯಡ್ ಎಕ್ಸ್ಪೈರ್ ಆಗುವಾಗ 3 ತಿಂಗಳು ಮುಂಚೆ ಯಾವುದೇ ನೇಮಕಾತಿ ಇದಂತ ಅಲ್ಲ, ಯಾವುದೇ ಪ್ರಮುಖ ನಿರ್ಣಯಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಕಾಯ್ದೆಯಲ್ಲಿದೆ. ಅದರ ಕಾಯ್ದೆಯಲ್ಲಿ ಆ ಒಂದು ಅವಕಾಶ ಇರೋದ್ರಿಂದ ಅವರು ಮುಂದೆ ಹೂಡಿರ್ಬೋದು ಅಷ್ಟೇ. ನಾವೇನು ಅವರಿಗೆ ಅಧ್ಯಕ್ಷರಿಗೆ ಆಗಲಿ ಅಲ್ಲಿನ ಆಡಳಿತ ಮಂಡಳಿನಲ್ಲಿ, ನಾನು ಒಬ್ಬ ಆಡಳಿತ ಮಂಡಳಿಲಿದ್ದೇನೆ. ಹಾಗಿರೋವಾಗ ನಾವೇನು ಅಲ್ಲಿ ಮುಂದೂಡಬೇಕು ಅಂತಕ್ಕಂಥದ್ದು ತೀರ್ಮಾನ ನಾವೇನು ಮಾಡಿಲ್ಲ. ಮತ್ತು ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಯಾವುದೇ ಸೂಚನೆಯೂ ಕೂಡ ಕೊಟ್ಟಿಲ್ಲ. ಅದು ಹೌದು, ವೈವ ಆಗಬೇಕಲ್ಲಪ್ಪ. ವೈವ ಮಾಡೋದಕ್ಕಾಗ್ತದಾ? ಈಗ ಹೆಚ್ಚು ಕಡಿಮೆ ಒಂದು 500 ಜನಕ್ಕೆ ಅವರು ವೈವ ಮಾಡಬೇಕು. 500 ಜನಕ್ಕೆ ವೈವ ಮಾಡಬೇಕಂದ್ರೆ ಒಂದು 10 ಡೇಸ್ ಆದರೂ ಬೇಕು. ದಿವಸ ಒಂದು 50 ಜನ ಅಂದರೂ ಕೂಡ 10 ದಿವಸ ಆದರೂ ಬೇಕಾಗ್ತದೆ. 10 ದಿವಸ ಇಲ್ಲದೆ ಇವತ್ತೇ ಹೆಂಗೆ ಕೊಡೋಕ್ಕಾಗ್ತದೆ? ಅದನ್ನು ನೀವು ನಂಬ್ಕೊಂಬಂದು ನನಗೆ ಕೇಳ್ತಿರಲ್ಲ, ಹೇಗೆ ಸಾಧ್ಯ? ಕ್ಲಿಯರ್ ಮಾಡೋದಂದರೆ ನಾನು ಆಡಳಿತ ಮಂಡಳಿ ಸಭೆಗೆ ಇದುವರೆಗೂ ಹೋಗೋಕ್ಕಾಗಿಲ್ಲ. ನಾನು ಇವತ್ತು ನಾಳೆಗೆ ಕರೆದು ಮಾತಾಡ್ತೀನಿ. ನನಗೂ ಕೂಡ ನೀವು ಹೇಳಿದಂಥದ್ದು ಯಾರೆಲ್ಲ ಅಲ್ಲಿ ಆಕಾಂಕ್ಷಿಗಳೇನಿದ್ರು, ಉದ್ಯೋಗದ ಆಕಾಂಕ್ಷಿಗಳು, ಅವ್ರುಗಳಲ್ಲೂ ಕೂಡ ಈ ಥರ ಜಾಗ್ರತೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ಅವರು ಹೇಳಿದ್ರು, ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯೂ ಸೇರಿದಂತೆ ಬೇರೆ ಬೇರೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ ಮತ್ತು ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಇದೆ. ಹಾಗಾಗಿ ನಾಯಕತ್ವದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟ ಮಾಡಿದ್ದಾರೆ. ಮತ್ತು ಅವರು ಕೂಡ ಹೇಳಿದಾರಲ್ಲ, ಹೈಕಮಾಂಡ್ ಅವರ ತೀರ್ಮಾನಕ್ಕೆ ಬದ್ಧ ಇದೆ ಅಂತ ರೈಡರು ಕೂಡ ಇದೆ. ಅದರಿಂದ ಏನೇ ತೀರ್ಮಾನಗಳಿದ್ರೂ ಕೂಡ ಹೈಕಮಾಂಡ್ ಹಂತದಲ್ಲಿ ನಿರ್ಣಯಗಳು ಆಗ್ತವೆ. ಕ್ರಾಂತಿ ಅದನ್ನು ಮೊದಲೇ ಹೇಳ್ಬಿಟ್ರೆ ಅದಕ್ಕೆ ಆಸಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಆಸಕ್ತಿ ಇರಲಿ. ಹೌದಲ್ಲ, ಇದ್ದೀನಲ್ಲ. ಯಾವತ್ತೂ ನಾನು ಹೇಳಿದ್ದನ್ನು ಮಾಧ್ಯಮದಲ್ಲಿ ತಪ್ಪು ಹೇಳಿದ್ದಾರೆ, ನಾನು ಆ ಥರ ಹೇಳಿಲ್ಲ ಅಂತ ಇದುವರೆಗೆ ಯಾವ್ದಾನ ಒಂದು ಇನ್ಸ್ಟೆನ್ಸ್ ಇದೆಯಾ? ನಡೀರಿ. ಮತ್ತೆ ಅಕ್ಟೋಬರ್ ಕ್ರಾಂತಿವೀರ ರಾಜಣ್ಣ ಅಂತ ಕರಿಬೋದು ಸರ್. ಕ್ರಾಂತಿವೀರ ನನಗೆ ಯಾಕಪ್ಪ ಹೇಳೋಕೆ ಹೋಗ್ತೀನಿ? ನಡೀರಿ. ಕ್ರಾಂತಿ ಈಗ ನೋಡಿ, ಕೆಲವು ಏನೇನು ಪ್ರಕ್ರಿಯೆಗಳು ನಡೀತವೆ, ಆ ನಡೀತಕ್ಕಂಥವನ್ನ ಕೆಲವು ಜನ ಒಳಗಡೆನೇ ಇಟ್ಕೊಂಡಿರ್ತಾರೆ. ಆದರೆ ಅದು ನಾನು ನಿಮ್ಮನ್ನು ನೋಡ್ತಿದ್ದಂಗೆ ಒಳಗಡೆ ಇಟ್ಕೋಬಾರ್ದು, ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಬರದೇ ಇದ್ರೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಹೇಳೋಣ ಎಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಬೇರೆ ಸಚಿವರ ಭೇಟಿಯ ಸಂದರ್ಭದಲ್ಲಿ ತಮ್ಮ ಭೇಟಿಗೆ ಅವಕಾಶ ಇರಲಿಲ್ವಾ, ಕರೆದಿರಲಿಲ್ವಾ? ನನಗೇನು ಕರೆದಿಲ್ಲ. ನಾನು ಇಲ್ಲೇ ಇದ್ದರೆ ಭೇಟಿ ಮಾಡ್ತಾ ಇದ್ದೆ. ನಾನು ಇದು ಪೂರ್ವ ನಿಯೋಜಿತ ಪ್ರವಾಸ ಇದ್ದಿದ್ದರಿಂದ ನಾನು ತಾವು ದೂರು ರಹಿತ ಸಚಿವರು ಅನ್ಸುತ್ತಾಗಾದ್ರೆ ತಮ್ಮ ವಿರುದ್ಧ ಯಾವುದೇ ದೂರಿಲ್ಲ? ಇಲ್ಲ, ಇದ್ದೇ ಇರ್ತದೆ. ಇಲ್ಲ ಅಂತ ನಾನು ಅನ್ಕೊಳ್ಳಲ್ಲ. ನಾನೇ ಹೇಳಿರ್ತೀನಿ ಯಾರ್ಯಾರು ದೂರ ಏನೇನು ಹೇಳಿರ್ತಾರೆ ಅಂತ.
ಗೊತ್ತಾಯ್ತಾ ಎಲ್ಲಿ ಇನ್ನು ಮುಂದಲ್ಲೇ ಇರೋದು ಯಾವಾಗ ಸೆಪ್ಟೆಂಬರ್ ಅಂತ ಹೇಳಿದ್ದೀನಲ್ಲಪ್ಪ ಹೇಳಿಕೆ ಭದ್ರಾಗಿದ್ದೀರಿ ಈಗಲೂ ಆ ಹೇಳಿಕೆಗೆ ಈಗಲೂ ಬದ್ಧ ಯಾವುದಕ್ಕೆ ಸುರ್ಜೇವಾಲ ಅವರು ಕರಿಬೇಕು ಯಾಕೆ ಸಿಎಂ ಡಿಸಿಎಂ ಇದ್ದಾರೆ ಇವ್ರು ಯಾಕೆ ಮೀಟಿಂಗ್ ನೋಡಪ್ಪ ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ. ಅವರು AICC ಕಾರ್ಯದರ್ಶಿಗಳಿರ್ತಾರೆ, ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತು ಸ್ವತಂತ್ರರು ಇರ್ತಾರೆ. ಯಾವ ಶಾಸಕರು ಕೂಡ ಬೇರೆಯವರಿಂದ ಏಳಿಸ್ಕೊಂಡು ಮಾಡೋವಂಥದ್ದೇನಿಲ್ಲ. ಅವ್ರುಗಳಿಗೂ ಎಲ್ಲ ಜನ ಎಲ್ಲ ಗೆಲ್ಲಿಸಿ ಕಳಿಸಿರ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೆಲ್ಲ ಪ್ರಬುದ್ಧರು ಅಂತಲೇ ಇಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು. ಅವರು ಯಾರನ್ನು ಭೇಟಿ ಮಾಡಬೇಕು, ಯಾರನ್ನು ಭೇಟಿ ಮಾಡಿದ್ರೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದನ್ನು ಅವರು ತೀರ್ಮಾನ ಮಾಡ್ಕೊಳ್ಳೋಷ್ಟು ಪ್ರಬುದ್ಧತೆ ಇದೆ. ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ನೋಡಮ್ಮ, ನಾನು ಮುನಿಸ್ಕೊಂಡು ಹೋಗುವಂಥದ್ದು ಏನು ಪ್ರಮೇಯ ಇದುವರೆಗೂ ನನಗೇನು ಯಾವ ಸಂದರ್ಭನೂ ಬಂದಿಲ್ಲ. ಯಾವಾಗ ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳ್ತೀನಿ. ಅದು ಸತ್ಯ ಹೇಳ್ತೀನಿ, ಅಸತ್ಯ ಯಾವತ್ತೂ ಹೇಳಿಲ್ಲ. ಈಗ ಅಪೆಕ್ಸ್ ಬ್ಯಾಂಕ್ ಪರೀಕ್ಷಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಸಿಎಂ ಅವ್ರು ಹೇಳಿದ್ರೆ ನಾವು ಅವ್ರಿಗೆ ನೇಮಕಾತಿ ಪತ್ರ ಕೊಡ್ತೀವಿ ಅಂತ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ನೋಡಿ, ಕೇಳಿ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಕಾನೂನಲ್ಲಿ ಏನಿದೆ, 3 ತಿಂಗಳು ಜನರಲ್ ಬಾಡಿ ಅಂದರೆ ಇವ್ರದ್ದು ಪೀರಿಯಡ್ ಎಕ್ಸ್ಪೈರ್ ಆಗುವಾಗ 3 ತಿಂಗಳು ಮುಂಚೆ ಯಾವುದೇ ನೇಮಕಾತಿ ಇದಂತ ಅಲ್ಲ, ಯಾವುದೇ ಪ್ರಮುಖ ನಿರ್ಣಯಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು ಕಾಯ್ದೆಯಲ್ಲಿದೆ. ಅದರ ಕಾಯ್ದೆಯಲ್ಲಿ ಆ ಒಂದು ಅವಕಾಶ ಇರೋದ್ರಿಂದ ಅವರು ಮುಂದೆ ಹೂಡಿರ್ಬೋದು ಅಷ್ಟೇ. ನಾವೇನು ಅವರಿಗೆ ಅಧ್ಯಕ್ಷರಿಗೆ ಆಗಲಿ ಅಲ್ಲಿನ ಆಡಳಿತ ಮಂಡಳಿನಲ್ಲಿ, ನಾನು ಒಬ್ಬ ಆಡಳಿತ ಮಂಡಳಿಲಿದ್ದೇನೆ. ಹಾಗಿರೋವಾಗ ನಾವೇನು ಅಲ್ಲಿ ಮುಂದೂಡಬೇಕು ಅಂತಕ್ಕಂಥದ್ದು ತೀರ್ಮಾನ ನಾವೇನು ಮಾಡಿಲ್ಲ. ಮತ್ತು ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಯಾವುದೇ ಸೂಚನೆಯೂ ಕೂಡ ಕೊಟ್ಟಿಲ್ಲ. ನೀವು ಹೇಳಿದ್ರೆ ಇವತ್ತೇ ನೇಮಕಾತಿ ಪತ್ರ ಕೊಡ್ತಾರಂತೆ. ಹೌದು, ವೈವ ಆಗಬೇಕಲ್ಲಪ್ಪ. ವೈವ ಮಾಡೋದಕ್ಕಾಗ್ತದಾ? ಈಗ ಹೆಚ್ಚು ಕಡಿಮೆ ಒಂದು 500 ಜನಕ್ಕೆ ಅವರು ವೈವ ಮಾಡಬೇಕು. 500 ಜನಕ್ಕೆ ವೈವ ಮಾಡಬೇಕಂದ್ರೆ ಒಂದು 10 ಡೇಸ್ ಆದರೂ ಬೇಕು. ದಿವಸ ಒಂದು 50 ಜನ ಅಂದರೂ ಕೂಡ 10 ದಿವಸ ಆದರೂ ಬೇಕಾಗ್ತದೆ. 10 ದಿವಸ ಇಲ್ಲದೆ ಇವತ್ತೇ ಹೆಂಗೆ ಕೊಡೋಕ್ಕಾಗ್ತದೆ? ಅದನ್ನು ನೀವು ನಂಬ್ಕೊಂಬಂದು ನನಗೆ ಕೇಳ್ತಿರಲ್ಲ, ಹೇಗೆ ಸಾಧ್ಯ? ಕ್ಲಿಯರ್ ಮಾಡೋದಂದರೆ ನಾನು ಆಡಳಿತ ಮಂಡಳಿ ಸಭೆಗೆ ಇದುವರೆಗೂ ಹೋಗೋಕ್ಕಾಗಿಲ್ಲ. ನಾನು ಇವತ್ತು ನಾಳೆಯಾಗೆ ಕರೆದು ಮಾತಾಡ್ತೀನಿ. ನನಗೂ ಕೂಡ ನೀವು ಹೇಳಿದಂಥದ್ದು ಯಾರೆಲ್ಲ ಅಲ್ಲಿ ಆಕಾಂಕ್ಷಿಗಳೇನಿದ್ದರು, ಉದ್ಯೋಗದ ಆಕಾಂಕ್ಷಿಗಳು, ಅವ್ರುಗಳಲ್ಲೂ ಕೂಡ ಈ ಥರ ಜಾಗ್ರತೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ಸುರ್ಜೇವಾಲ ಅವರು ಹೇಳಿದ್ರು, ಶಾಸಕರು ಅಭಿಪ್ರಾಯ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯೂ ಸೇರಿದಂತೆ ಬೇರೆ ಬೇರೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ ಮತ್ತು ಅದ್ರ ಬಗ್ಗೆ ಚರ್ಚೆ ಅನಗತ್ಯ ಇದೆ. ಹಾಗಾಗಿ ನಾಯಕತ್ವದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟ ಮಾಡಿದ್ದಾರೆ. ಮತ್ತು ಅವರು ಕೂಡ ಹೇಳಿದಾರಲ್ಲ, ಹೈಕಮಾಂಡ್ ಅವರ ತೀರ್ಮಾನಕ್ಕೆ ಬದ್ಧ ಇದೆ ಅಂತ ರೈಡರು ಕೂಡ ಇದೆ. ಅದರಿಂದ ಏನೇ ತೀರ್ಮಾನಗಳಿದ್ರೂ ಕೂಡ ಹೈಕಮಾಂಡ್ ಹಂತದಲ್ಲಿ ನಿರ್ಣಯಗಳು ಆಗ್ತವೆ. ಕ್ರಾಂತಿ ಅದನ್ನು ಮೊದಲೇ ಹೇಳ್ಬಿಟ್ರೆ ಅದಕ್ಕೆ ಆಸಕ್ತಿ ಇರೋದಿಲ್ಲ. ಅದಕ್ಕೋಸ್ಕರ ಆಸಕ್ತಿ ಇಲ್ಲಿ ಹೌದಲ್ಲ, ಇದನ್ನಲ್ಲ ಯಾವತ್ತೂ ನಾನು ಹೇಳಿದ್ದನ್ನು ಮಾಧ್ಯಮದಲ್ಲಿ ತಪ್ಪು ಹೇಳಿದ್ದಾರೆ, ನಾನು ಆ ಥರ ಹೇಳಿಲ್ಲ ಅಂತ ಇದುವರೆಗೆ ಯಾವ್ದಾನ ಒಂದು ಇನ್ಸಿಡೆನ್ಸ್ ಇದೆಯಾ? ನಡೀರಿ ಮತ್ತೆ. ಅಕ್ಟೋಬರ್ ಇಂದ ಕ್ರಾಂತಿವೀರ ರಾಜಣ್ಣ ಅಂತ ಕರಿಬೋದು ಸರ್. ಕ್ರಾಂತಿವೀರ ನನಗೆ ಯಾಕಪ್ಪ ಹೇಳೋಕೆ ಹೋಗ್ತೀನಿ? ನಡೀರಿ. ಕ್ರಾಂತಿ ಈಗ ನೋಡಿ, ಕೆಲವು ಏನೇನು ಪ್ರಕ್ರಿಯೆಗಳು ನಡೀತವೆ, ಆ ನಡೀತಕ್ಕಂಥವನ್ನ ಕೆಲವು ಜನ ಒಳಗಡೆನೇ ಇಟ್ಕೊಂಡಿರ್ತಾರೆ. ಆದರೆ ಅದು ನಾನು ನಿಮ್ಮನ್ನು ನೋಡ್ತಿದ್ದಂಗೆ ಒಳಗಡೆ ಇಟ್ಕೋಬಾರ್ದು, ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ನೀವು ಬರದೇ ಇದ್ರೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಹೇಳೋಣ